ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾಸ್ಟ್ಯೂಮ್ ಡಿಸೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚೆಗಂತೂ ನೀವು ಗೊತ್ತಾಗಿರ್ಬೋದು, ಏನಪ್ಪಾ ಅಂದರೆ ಮೊದಲೆಲ್ಲ ನಾವು ಟೈಲರ್ ಹತ್ರ ಹೋಗ್ಬಿಟ್ಟು ಒಂದು ಡ್ರೆಸ್ ಹೊಲ್ಕೊಡಿ ಅಥವಾ ಈ ಥರ ಒಂದು ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಫ್ಯಾಷನ್ ಡಿಸೈನಿಂಗ್ ಅಥವಾ ಕಾಸ್ಟ್ಯೂಮ್ ಡಿಸೈನರ್ ಹತ್ರನೇ ಹೋಗ್ತಾರೆ, ನನಗೆ ಈ ಥರನೇ ಡ್ರೆಸ್ ಬೇಕು ಅಂತ. ಅದು ಒಂದು ಆ ಥರ ಟ್ರೆಂಡ್ ಆಗಿದೆ. ಯಾಕಂದರೆ ಫ್ಯಾಷನ್ ಬದಲಾಗ್ತಾ ಹೋದಂತೆ ಕಾಲ ತಕ್ಕಂತೆ ಒಂದು ಡ್ರೆಸ್ಸನ್ನು ಇಷ್ಟಪಡ್ತಾರೆ. ಎಸ್ಪೆಷಲಿ ಮಹಿಳೆಯರು ಈ ಡ್ರೆಸ್ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗಿರ್ತಾರೆ, ಕ್ಯೂರಿಯಸ್ ಆಗಿರ್ತಾರೆ. ಬನ್ನಿ ಕಾಸ್ಟ್ಯೂಮ್ ಡಿಸೈನರ್ ನಮ್ಮ ಜೊತೆ ನಾಗರಾಜ್ ಇದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಸೊ ನಾಗರಾಜ್, ನಾವು ಮಾತಾಡ್ತಾ ಇದ್ವಿ, ಈಗ ಟ್ರೆಂಡ್ ಅನ್ನೋದಾದರೆ ಗೌನ್ಸ್ ತುಂಬಾ ಟ್ರೆಂಡ್ ಆಗಿರ್ಬೇಕಲ್ವಾ? ಗೌನ್ಸ್ ತುಂಬಾ ಟ್ರೆಂಡ್ ಆಗಿದೆ. ಆಮೇಲೆ ಈ ನಡುವೆ ಏನಾಗಿದೆ ಅಂದರೆ ಸಾಂಗ್ಗಳಿಗೆ ಗೌನ್ ತುಂಬ ಯೂಸ್ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಆ ಥರ ಗೌನ್ಗಳು ನೋಡಿ ನಮ್ಮ ಹತ್ರ ಬಂದಿಲ್ಲಿ ಕೇಳ್ತಾರೆ, ಸರ್ ಆ ಥರ ಗೌನ್ ಮಾಡ್ಕೊಡ್ತೀರಾ, ಆ ಥರ ಪಿಕ್ಚರ್ಸ್ ವಿಡಿಯೋ ಮಾಡ್ಕೊಂಬಂದು ತೋರಿಸ್ತಾರೆ. ಸೊ ಇದೇ ಥರ ಸ್ಯಾರೀಸ್ ಬೇಕು, ಇದೇ ಥರ ಗೌನ್ ಬೇಕಂತ. ಈ ಮಾಮೂಲಿ ಸಾಂಗ್ಗಳಿಗೆ ಶಾರ್ಟ್ ಅದು ಇದು ಹಾಕಿದಾಗ ಆ ಥರ ಎಲ್ಲ ಪಾರ್ಟಿ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಗೌನ್ಗಳಿದ್ದಾಗ ಏನಾಗುತ್ತೆ ಅಂದರೆ ಇದು ನಮಗೂ ಖುಷಿಯಾಗುತ್ತೆ ಮಾಡಿಕೊಟ್ಟಾಗ. ಈಗ ಅವ್ರೊಂದು ಮದುವೆ ಮನೇಲಿ ಒಂದು ಪಾರ್ಟಿ ವೇರಲ್ಲಿ ಈ ಥರ ಗೌನ್ ಹಾಕ್ಕೊಂಡು ಅವರು ಸುಮ್ಮನೆ ಇರಲ್ಲ, ಒಂದು ಚೆನ್ನಾಗಿ ಗೌನ್ ಇತ್ತು ಅಂದರೆ ಸುಮಾರು ಜನ ತರಿಸ್ತಾರೆ. ಹುಡುಗಿರ 4-5 ಜನ ಒಂದು ನಿಂತ್ಕೊಳ್ತಾನೆ, ಈ ಗೌನ್ ರೆಡಿಮೇಡ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಅಥವಾ ಯಾವ ಥರ ಡಿಸೈನರ್ ಯಾವ ಅಂತ ಕೇಳಿದೆ. ಗ್ರೀನ್ ಕಲರ್ ಗೌನ್ ಇದೆಯಲ್ಲ, ಅದಕ್ಕೆ ನಾವು ಸ್ಯಾರಿ ಥರನೂ ವೇರ್ ಮಾಡ್ಬೋದು. ಮೇಲ್ಗಡೆಯಿಂದ ಒಂದು ದುಪ್ಪಟ್ಟ ವೇರ್ ಮಾಡಿಬಿಟ್ಟು ಆಕ್ಸಸೈಸ್ ಎಲ್ಲ ಹಾಕಿದ್ರೆ ಸ್ಯಾರಿ ಥರನೂ ಆಗುತ್ತೆ. ಹಂಗಾಗಿ ತುಂಬ ಇಷ್ಟ ಆಗುತ್ತೆ. ಸೊ ರೆಡಿಮೇಡ್ ಆಲ್ಮೋಸ್ಟ್ ಜಾಸ್ತಿ ಹೋಗೋ ಟೈಮ್ ಈಗ, ಮತ್ತೆ ಅಗೇನ್ ಸ್ಟಿಚಿಂಗ್ಗೆ ಜಾಸ್ತಿ ಇದು ಮಾಡ್ತಾರೆ, ಯಾಕಂದರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಅಲ್ಲಿ ಫಿಟ್ಟಿಂಗ್ ಒಂದು ಜೊತೆಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಿಕ್ಕಲ್ಲ ರೆಡಿಮೇಡಲ್ಲಿ. ಕೆಲವೊಂದು ಹುಡುಗಿರು, ಇವಾಗ ಕಾಲೇಜ್ ಹುಡುಗಿರು ಯಾವ ಥರ ಇದ್ದಾರೆ ಅಂದರೆ ಅವರೇ ಡ್ರಾಯಿಂಗ್ ಮಾಡಿ ತೊಗೊಂಬರ್ತಾರೆ. ಕಲರ್ ಕಾಂಬಿನೇಷನ್ನು ಕೂಡ ಅವರೇ ಡ್ರಾಯಿಂಗ್ ಮಾಡಿ ತೊಗೊಂಬರ್ತಾರೆ. ನನಗೆ ಇದೇ ಥರ ಬೇಕು ಆ ಥರ. ಅದು ನನಗೆ ಸ್ವಲ್ಪ ತುಂಬ ಕಷ್ಟ. ಕಲರ್ ಕಾಂಬಿನೇಷನ್ ಕೊಟ್ಟು ಸೇಮ್ ಡಿಸೈನ್ ಕೊಟ್ಟು ಆಮೇಲೆ ಸಮಯ ತುಂಬ ಕಡಿಮೆ ಇರುತ್ತೆ. ಸೊ ಆ ಗೌನ್ಗಳಲ್ಲಿ ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲ. ಸೊ ಆ ಒಂದು ಸ್ಟೋನ್ ವರ್ಕಿಗೆ ಎಷ್ಟು ದಿವಸ ಆಗ್ಬೋದು? ಸ್ಟೋನ್ ವರ್ಕ್ ಮಾಡಬೇಕಂದ್ರೆ 5 ದಿವಸ ಬೇಕು ಅವನಿಗೆ. ಅದು ಯಾಕೆಂದರೆ ಫುಲ್ ಅವ್ನ ಹ್ಯಾಂಡ್ಸೆಲ್ಲ ಕೂರಿಸ್ಕೊಂಬರ್ಬೇಕು. ಜೊತೆಗೆ ಕಲರ್ ಕಾಂಬಿನೇಷನ್ ಸೆಟ್ ಮಾಡಿ ಕೆಲವೊಂದು ಕಲರ್ ಸಿಕ್ಕಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ಈಗ ಅದಕ್ಕೆ ನಾನು 4 ಕಲರ್ ಮಿಕ್ಸ್ ಮಾಡಿದ್ದೀನಿ. ಡೈ ಮಾಡಿಸಿರೋದು, ಅದು ವೈಟ್ ಕ್ಲಾತ್ ಬರುತ್ತೆ ಕ್ರೇಪಲ್ಲಿ, ಅದನ್ನು ತೊಗೊಂಡು ನಾವು ಕಲರ್ ಕೊಟ್ಟು ಕಾಂಬಿನೇಷನ್ ಅವನೊಂದು 2 ದಿನ ತೊಗೋತಾನೆ. ಸ್ಟಿಚ್ ಮಾಡೋಕ್ಕೆ 2 ದಿನ ಬೇಕೇ ಬೇಕು. ಸಡನ್ನಾಗಿ ಏನಾದರೂ ಈಗ ಸೀರಿಯಲಿಗಾಗಿ ಇರ್ಬೋದು ಅಥವಾ ಫಿಲ್ಮ್ಗಾಗಿ ನಿಮಗೆ ಈ ಥರ ಕಾಸ್ಟ್ಯೂಮ್ಸ್ ನಂಗೆ ಇವತ್ತೇ ಬೇಕು ಅಥವಾ ನಾಳೆ ರೆಡಿಯಾಗಿ ಕೊಡಬೇಕು, ಆ ಥರ ಸಿಚುವೇಶನ್ ಬಂದಿದೆಯಾ? ನೀವು ಹರಿಬರಿಲಿ ತುಂಬ ರಾತ್ರಿ ಎಲ್ಲ ನಿದ್ದೆಗೆಟ್ಟು ರೆಡಿ ಮಾಡಿ ಕೊಟ್ಟಿರೋದು? ಬಂದಿದೆ. ಸೀರಿಯಲ್ಗೆ ಎಮರ್ಜೆನ್ಸಿ ಇವಾಗಲೇ ಬೇಕು ಅಂದರೆ ಕೆಲವು ನನ್ನ ಹತ್ರ ತುಂಬ ಕಾಸ್ಟ್ಯೂಮ್ಸ್ ರೆಡಿ ಇದೆ. ಈಗ ನಾನು ನೆಕ್ಸ್ಟ್ ಈಗ ಶಾಪ್ ಓಪನ್ ಆದಾಗೂ 24 hours ಸರ್ವಿಸ್ ಇರುತ್ತೆ. CK ಚಂದ್ರು ಸೀರಿಯಲ್ ಯಾವುದೇ ಸೀರಿಯಲ್ ನಡೆದ್ರು ಒಂದು ದಿವಸದಲ್ಲಿ ಕತೆ ಕೊಡೋದು. ರಾತ್ರಿ ಸ್ಕ್ರಿಪ್ಟ್ ಬಂದರೆ ಬೆಳಿಗ್ಗೆ ಶೂಟಿಂಗ್ ಆಗುತ್ತೆ. ಅವ್ರು ರಾತ್ರಿ 8 ಗಂಟೆಗೆ ಫೋನ್ ಮಾಡಿ ಹೇಳ್ತಾರೆ, ನಾಗರಾಜ್ ನಾಳೆ ಈಗ ಕಾಸ್ಟ್ಯೂಮ್ ಬೇಕು, ರೆಡಿ ಮಾಡ್ತೀಯ ನೈಟ್ ಕೂತ್ಕೊಂಡು. ಆ ಥರ ನನಗೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತೀವಿ. ನನಗೆ ಹೆಸರು ತಂದು ಕೊಟ್ಟಿದೆ. ನನಗೆ ಅದು 2 ಸೀರಿಯಲ್ ತುಂಬ ಹೆಸರು ತಂದು ಕೊಟ್ಟಿದೆ. ತುಂಬ ಖುಷಿಯಾಗುತ್ತೆ. ಅಂದರೆ ಟೋಟಲ್ ಆಗಿ ಒಂದು ಕಾಸ್ಟ್ಯೂಮ್ ರೆಡಿ ಮಾಡೋದು ನೀವು ಹೇಳಿದ್ರೆ ಬೇರೆಯೇ ಇರುತ್ತೆ, ತುಂಬ ಕಷ್ಟನೂ ಇರುತ್ತೆ, ಇಷ್ಟನೂ ಆಗುತ್ತೆ ಅಂತ. ಸೊ ಅದಕ್ಕೆ ಎಷ್ಟು ದಿವಸ ಆಗ್ಬೋದು ಏನಂತ? ಮೊದಲೆಲ್ಲ ನಾವು ಓನಾಗೆ ಬೀಡ್ಸ್ಗಳು ರೆಡಿ ಮಾಡಬೇಕಿತ್ತು, ತುಂಬ ಕಷ್ಟ ಆಗ್ತಿತ್ತು. ಇವಾಗ ರೆಡಿಮೇಡು ಬೀಡ್ಸ್ ಸಿಗ್ತವೆ, ಹಂಗಾಗಿ ತುಂಬ ಕಷ್ಟ ಏನಿಲ್ಲ. ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ. ಕಾಸ್ಟ್ಯೂಮ್ ಡಿಸೈನರು ತುಂಬ ಜನ ಇದ್ದಾರೆ. ಪೌರಾಣಿಕ ಮಾಡೋರು ನನಗೆ ಗೊತ್ತಿರಂಗೆ ಒಂದು 10ರಿಂದ 15 ಜನ ಕಷ್ಟ ಮಾಡೋದು. ಆ ಕೆಲಸ ಕಲಿಬೇಕು, ಅದು ಕಲಿತ್ರೆ. ಸೊ ಬೇರೆ ಬೇರೆ ಗೌನ್ಸ್ ಎಲ್ಲ ಮಾತಾಡಿದ್ವಿ, ಡ್ರೆಸ್ಗಳನ್ನು ಬೇರೆ ಎಲ್ಲ ಮಾತಾಡ್ಕೊಂಡ್ವಿ. ಆದರೆ ಸೀರೆಗಳನ್ನ ಮಾತ್ರ ಹೇಳ್ತಾ ಇದ್ರಿ ನೀವು, ಸೀರೆಗಳು ಕೆಲವರೆಲ್ಲ ಟ್ರೆಂಡ್ ತೊಗೊಂಡು ಹೋಗ್ತಾರೆ ಅಂತ. ಸೀರೆಗಳಿಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಡಿಸೈನ್ಸ್ ಈಗ ಫ್ಯಾನ್ಸಿ ಇದೆ ಅಥವಾ ಈಗ ಟ್ರೆಂಡ್ ಓಡ್ತಾ ಇದೆ ಅಂತ ಅನ್ನೋದ್ರೆ ಏನಿದೆ ಇವಾಗ ಫ್ಯಾಷನ್ ಏನಿದೆ? ಸೀರೆಗಳಿಗೆ ಮೇಡಮ್ ನಿಮಗೆ ಗೊತ್ತಿರಂಗೆ ತುಂಬಾ ಡಿಸೈನ್. ಇವತ್ತು ಒಂದು ಡಿಸೈನ್ ನಾಳೆ ಬೇರೆ ಅಂಗಡಿಲಿ ಒಂದು ಸಿಗುತ್ತೆ. ಅವೇನು ಮಾಡ್ತಾರೆ, ಅಂಗಡಿಯಲ್ಲಿ ಸಿಕ್ಕೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೀರೆಗಳು ಮಾಡಿಸೋದು ತುಂಬ ಕಡಿಮೆ ಜನ. ಏನು ವೆಡ್ಡಿಂಗ್ ಸ್ಯಾರೀಸ್ ಇರ್ಬೋದು, ಅದಿರ್ಬೋದು, ಅದಕ್ಕೆಲ್ಲ ತುಂಬಾ ರೆಡಿಮೇಡ್ ತೊಗೊಂಡ್ಬಿಡ್ತಾರೆ. ಬೇಕೇ ಬೇಕು ಅನ್ನೋರು ಬಂದು ಮಾಡ್ತಾರೆ. ಅದು ಮಾಡಿದಾಗ ತುಂಬಾ ಒಂದು ಸ್ಯಾರಿ ಮಾಡಬೇಕಂದ್ರೆ ನಮಗೆ ಕಡಿಮೆ ಅಂದ್ರೂ ಒಂದು 35,000ದಿಂದ 75,000 80,000ವರೆಗೂ ಆಗುತ್ತೆ. 20ರಿಂದ 25 ದಿವಸ ಆಗುತ್ತೆ. ಫುಲ್ ಸ್ಟೋನ್ ವರ್ಕು. ಇದು ನೆಟ್ಟು ನಾವು ತೊಗೊಂಡಿದ್ದು, ಖಾಲಿ ನೆಟ್ ತೊಗೊಂಡು
ಇದೆಲ್ಲ ಪೈಪ್ ಡೈ ಮಾಡಿಸಿ ನೆಟ್ಟಿಗೆ. ಸೊ ಇದೆಲ್ಲ ಎಂಬ್ರಾಯ್ಡ್ರಿಂಗ್ ಮಾಡಿಸಿ 25 ದಿವಸ ಬೇಕು. ಇದು ಪಾರ್ಟಿ ವೇರು, ಇದನ್ನ ಮೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್. ಸೊ ನೆಟ್ ಸಾರಿಗೆ ಈ ಥರ ಡಿಸೈನ್ ಮಾಡಿರೋದು. ಇದ್ರ ಸ್ಪೆಷಾಲಿಟಿ ಅಂತಂದರೆ ಈಗ ಓವರ್ ಆಲ್ ಎಲ್ಲ ಸ್ಟೋನ್ ವರ್ಕ್ ಇದೆಯಾ ಇದರಲ್ಲಿ? ಓವರಾಲ್ ಎಲ್ಲ ಸ್ಟೋನ್ ವರ್ಕ್ ಇದೆ. ಇದ್ರ ವೆಯ್ಟ್ ಬಂದು 3 ರಿಂದ 3.5 kg ಬರುತ್ತೆ. ವೀಕ್ಷಕರೇ, ಈ ಬಣ್ಣ ಬಣ್ಣದ ಬಟ್ಟೆಗಳನ್ನ ನೋಡಿದ್ರೆ, ಗೌನ್ಸ್ನ ನೋಡಿದ್ರೆ ವೇರ್ ಮಾಡಬೇಕು ಅಂತ ಆಸೆ ಆಗುತ್ತಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ.